ಬ್ರದರ್, ಇದು ನೋಡಿದ್ರೆ 3 ದಿವಸದ್ದು ಬೆಳವಣಿಗೆ. ಬಹುಶಃ ಪೂರ್ಣಚಂದ್ರ ತೇಜಸ್ವಿ ಅವರ ತಬರನ ಕತೆ ಗಿರೀಶ್ ಕಾರ್ನಾಡ್ ತೆಗೆದಿದ್ದು, ಯಾರು ತೆಗೆದಿದ್ದದು ನೀವೆಲ್ಲ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ, ಹಳೆ ಪಿಕ್ಚರು. ಗಿರೀಶ್ ಕಾಸರವಳ್ಳಿ, ಸಾರಿ. ತಬರನ ಕತೆ ಆಗಿದೆ ಈ ಶಾಸಕರ ಪರಿಸ್ಥಿತಿ. ಪಾಪ ತಬರನ ಕತೆ ಹೀರೋ ಕೆಲಸದಿಂದ ರಿಟೈರ್ ಆದಮೇಲೆ ಪಿಂಚಣಿ ಪಡೀಲಿಕ್ಕೆ ಅಲಿತಕ್ಕಂಥ ಒಂದು ಸ್ಟೋರಿ. ಅದು ಇವತ್ತು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಈ ಶಾಸಕರ ಪರಿಸ್ಥಿತಿನ ತಬರನ ಕತೆಗೆ ತಂದು ನಿಲ್ಲಿಸಿದ್ದಾರೆ. ದಿನಾ ಶಾಸಕರು ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡಿ, ದಿನ ಬೇಡ್ಕತ್ತವ್ರೆ. ಯಾರು ಮಧ್ಯವರ್ತಿಗಳೋ ಇನ್ಯಾರು ಇಟ್ಕೊಂಡವರೋ ಅಲ್ಲಿ ಕಲೆಕ್ಷನ್ ಆದಮೇಲೆ ಸಲೀಸಾಗಿ ಕೆಲವರಿಗೆ ಹೋಗ್ತಾ ಇದೆ. ಪಾಪ ಹಲವಾರು ಶಾಸಕರು ಗೊತ್ತಿದ್ದು ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ, ಅಯ್ಯೋ ಸದ್ಯ ಆಗಪ್ಪ ಕೆಲಸ ಆದರೂ ಸಾಕು ನಮಗೆ, ಲೆಟ್ರ್ ಕೊಟ್ಟಂಗೆ ಕೊಡ್ತಾರೆ ಪಾಪ ಅವ್ರ ಶಾಸಕರು. ಆ ಲೆಟ್ರ್ ತಗೊಂಡೋಗಿ ಅವನ ದುಡ್ಡು ಕೊಟ್ಟು ಹಣ ಬಿಡುಗಡೆ ಮಾಡಿಸ್ಕೊಂಡು ಬರ್ತಾನೆ. ಇದು ನಡೀತಿರ್ತಕ್ಕಂಥ ರಾಜ್ಯದಲ್ಲಿ ಪ್ರಕ್ರಿಯೆಗಳು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ತರ್ತೀನಿ ಬಿಡದ. ಇಲ್ಲಿ ಮುಖ್ಯಮಂತ್ರಿಗಳು ಇವತ್ತು ರಾಯಚೂರಲ್ಲಿ ಅಂತಾರೆ, ಪತ್ರಿಕರು ಕೇಳಿದ್ರೆ. ವಿಶೇಷ ಅನುದಾನ ಅಂತ ಹೇಳಿ ರಾಜು ಕಾಗೆ ಅವ್ರು ಹೇಳ್ತಾರಲ್ಲ ಅಂತ ನೀವು ಮಾಧ್ಯಮದ ಸ್ನೇಹಿತರು ಕೇಳಿದ್ರೆ, ಎಲ್ಲಿದೆ ವಿಶೇಷ ಅನುದಾನ? ಮುಖ್ಯಮಂತ್ರಿಗೆ ವಿಶೇಷ ಅನುದಾನ ಇದೆಯಾ? ಎಲ್ಲಿದೆ ಹಾಗಂತ? ರಾಯಚೂರಲ್ಲಿ ಇವತ್ತು ಹೇಳಿದ್ದು ನೀವೇ ತೋರಿಸಿದ್ದೀರಿ ಅಲ್ವಣ್ಣ. ಮುಖ್ಯಮಂತ್ರಿಗಳ ಕತೆ ಇದೆಯಲ್ಲ, ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 23-24ನೇ ಸಾಲಿನಿಂದ ಮುಂದಿನ 3 ವರ್ಷಗಳ ಅವಧಿಗೆ ಅಲ್ಪಸಂಖ್ಯಾತರ ಕಾಲೋನಿಗಳ ಸಮಗ್ರ ಅಭಿವೃದ್ಧಿಗೆ ಹಾಗೂ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು 11 ಕಾರ್ಪೊರೇಷನ್ಗಳಲ್ಲಿ ಅಲ್ಪಸಂಖ್ಯಾತರ ಸ್ಲಮ್ ಕಾಲೋನಿ ಅಭಿವೃದ್ಧಿ ಯೋಜನೆ, ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ವಿಶೇಷ ಅಭಿವೃದ್ಧಿ ಯೋಜನೆ, ಇದು ಸರ್ಕಾರದ ಆದೇಶ. ಬೆಳಗ್ಗೆ ಏನು ಹೇಳಿದ್ರು ನಿಮಗೆ ರಾಜು ಕಾಗೆ ಅವರು? ವಿಶೇಷ ಅನುದಾನ 23 ಕೋಟಿ ಕೊಟ್ಟು ಇವತ್ತು ಕೆಲಸ ಮಾಡೋಕ್ಕಾಗಿಲ್ಲ ಅಂತ. ಎಲ್ಲಿದೆ ವಿಶೇಷ ಅನುದಾನ ಅಂತ? ಇವರೇನು ಮುಖ್ಯಮಂತ್ರಿ ಅಂತ ಕರಿತೀರಾ? ಇದಕ್ಕೆ ಇವರು ದೇವರಾಜ ಅರಸು ಅವರ ಅವಧಿಯ ದಾಖಲೆಯನ್ನು ಮುರಿದು ಇತಿಹಾಸ ಸೃಷ್ಟಿ ಮಾಡಬೇಕಂತ ಇವರು. ಇಲ್ಲಿ ಯಾರೋ ಒಬ್ಬರನ್ನ ಇಟ್ಕೊಂಡಿದ್ದಾರಲ್ಲ, ಹೆಸರೆಂಥದಪ್ಪ, ಅತೀಕು. ಯಾಕೆ ತೆಗೆದ್ರು? ತೆಗೆದಿದ್ದು ಯಾತಕ್ಕೆ? ಅತೀಕ್ನ ಭಾಳ ಆತ್ಮೀಯವಾಗಿದ್ದಾರಲ್ವ ಮುಖ್ಯಮಂತ್ರಿಗಳಿಗೆ. ಅವ್ರ ಸರ್ಕಾರ ತರಬೇಕಾದ್ರೆ ಪಾಪ ಅವ್ರದ್ದು ಪಾಲು ಭಾಳ ದೊಡ್ಡದಿದೆ, ಆ ಸಮಾಜನ ಓಲೈಸ್ಕೊಳ್ಳೋದಕ್ಕೆ. ಏನೇನು ಮಾಡಿಸಿದ್ರು ಅವ್ರ ಕೈಲಿ ಗೊತ್ತಿದೆ ನನಗೆ. ಯಾತಕ್ಕೆ ತೆಗೆದ್ರಿ ಅವ್ರನ್ನ, ಅತೀಕ್ನ? ಇಲ್ಲಿ ಮುಂದಿನ 3 ವರ್ಷಕ್ಕೆ 1,000 ಕೋಟಿ ಅನುದಾನ ಕ್ರಿಯಾ ಯೋಜನೆ ಸರ್ಕಾರದಿಂದ ಮಂಜೂರಾತಿ ನೀಡಿದ್ರಿ. ಅಲ್ಪಸಂಖ್ಯಾತರ ಅಭಿವೃದ್ಧಿಗೆ 1,000 ಕೋಟಿ. ಇದರಲ್ಲೂ ನಿಮ್ಮ ಮನೆ ಹಾಳಾಗೋಗ ದುಡ್ಡು ಹೊಡಿಬೇಕಾ? ಇದರಲ್ಲಿ ಎಷ್ಟು ಪರ್ಸೆಂಟೇಜ್ ತಿಂದು ಹಾಕಿದಿರಿ ಆ ಅಲ್ಪಸಂಖ್ಯಾತರ ಹೆಸರು ಹೇಳ್ಕೊಂಡು? 1,000 ಕೋಟಿ ಕ್ರಿಯಾ ಯೋಜನೆ ಮಂಜೂರಾತಿ ಕೊಟ್ಟು ಆದಮೇಲೆ
ಮತ್ತು ಇನ್ನೊಂದು ನೋಡಿ 625 ಕೋಟಿ ಸರ್ಕಾರದ ಆಡಳಿತಾತ್ಮಕವಾದಂಥ ಮಂಜೂರಾತಿನೂ ಇಲ್ಲ, ಆರ್ಥಿಕ ಇಲಾಖೆ ಒಪ್ಪಿಗೆನೂ ಇಲ್ಲ. 625 ಕೋಟಿ ದುಡ್ಡನ್ನ ಹೆಚ್ಚುವರಿಯಾಗಿ ಖರ್ಚು ಮಾಡೋದಕ್ಕೆ ಸರ್ಕಾರಕ್ಕಿಂತಲೂ ದೊಡ್ಡ ವ್ಯಕ್ತಿಗಳು ಇಲ್ಲಿರೋರಿಲ್ಲ. ಸರ್ಕಾರದ ಒಪಿನಿಯನ್ನೇ, ಅವರ ಒಪ್ಪಿಗೆನೇ ಬೇಕಿಲ್ಲ. ಇಲ್ಲಿ ಒಪ್ಪಿಗೆನೇ ಇಲ್ಲದೆ ದುಡ್ಡು ಖರ್ಚು ಮಾಡ್ಬೋದು ಅವರು. ಇಲ್ಲಿ ಇಪ್ಪತ್ತಾರು 25 ಲೇಟೆಸ್ಟು ಒಂದು ಪತ್ರ ಸರ್ಕಾರದ ಅಧೀನ ಕಾರ್ಯದರ್ಶಿ ಆರ್ಥಿಕ ಇಲಾಖೆ ಬರೆದವ್ರೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಗೆ ಒಂದು ನೋಟ್ ಶೀಟ್ ಇದು. 398 ಕೋಟಿಗಳ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿಯ ಕಾಮಗಾರಿಗಳ ಕುರಿತಂತೆ ಸಚಿವ ಸಂಪುಟ ಸಭೆಯಲ್ಲಿ ಆಡಳಿತಾತ್ಮಕ ಅನುಮೋದನೆ ಪಡೆಯುವ ಕುರಿತು ಆರ್ಥಿಕ ಇಲಾಖೆ 20/6/25 ಪ್ರಸ್ತಾವನೆಯನ್ನು ಪರಿಶೀಲಿಸಲು ಈ ಕೆಳಕಂಡ ಅಂಶಗಳಿಗೆ ಮಾಹಿತಿ ಒದಗಿಸುವಂತೆ ಆಡಳಿತ ಇಲಾಖೆಯನ್ನು ಕೋರಿದೆ. ಆರ್ಥಿಕ ಇಲಾಖೆಯಿಂದ ಆರ್ಥಿಕ ಇಲಾಖೆ ಹಾಗೂ ಸಚಿವ ಸಂಪುಟದ ಅನುಮೋದನೆ ಪಡೆಯದೆ 398 ಕೋಟಿ ಮೊತ್ತದ ಕಾಮಗಾರಿಗಳಿಗೆ ಅನುಮೋದನೆ ನೀಡಿರುವ ಬಗ್ಗೆ ಸೂಕ್ತ ಸಮಜಾಯಿಷಿ ನೀಡುವುದು. ಸರ್ಕಾರದ ಆದೇಶ ಸಂಖ್ಯೆ ಸೋ 398 ಮೊತ್ತದ ಕಾಮಗಾರಿ ಅನುಮೋದನೆ ನೀಡಿ 50 ಬಿಡುಗಡೆ ಮಾಡಲು ಆದೇಶಿಸಿದೆ ಎಂದು ತಿಳಿಸಿದ್ದು, ಅದರಂತೆ ಅನುದಾನ ಬಿಡುಗಡೆ ಮಾಡಲಾಗಿದೆಯೇ? ಒಂದು ವೇಳೆ ಸದರಿ ಕಾಮಗಾರಿಗಳಿಗೆ 50% ಮಾತ್ರ ಬಿಡುಗಡೆ ಮಾಡಿದ್ದಲ್ಲಿ ಉಳಿದ 50% ಯಾವ ರೀತಿ ಭರಿಸಲಾಗುವುದು? ಅವ್ರದ್ದೇ ಅಲ್ಪಸಂಖ್ಯಾತರು ಮೀಸಲಾತಿ ಇದೆಂಥದ್ದು 5% ಈಗ ಅದೆಂಥದ್ದು ಮನೆ ಕೊಡೋದು 10-15% ಬೇರೆ. ಪಾಪ ನನ್ನ ಸ್ನೇಹಿತರುಗಳು ಸುಮ್ಮನೆ ಅವೆಂಥವು ಅವರು ಹೇಳೋ ಕಾರ್ಯಕ್ರಮಕ್ಕೆಲ್ಲ ಇಲ್ಲಿ ಲೂಟಿ ನಡೀತಿದೆಯಲ್ಲ, ಇದು ಬಿಟ್ಟು ಅದು ಯಾವ್ಯಾವುದೋ ಕೇಳ್ತಾರೆ. ಸ್ನೇಹಿತರುಗಳಿಗೆ ಸ್ವಲ್ಪ ಹೇಳೋಣ ಅಂತಿದ್ದೀನಿ. ಇದು ಯಾವ ರೀತಿ ಇದೆ ಅನ್ನೋದು ಲೆಕ್ಕ ಹಾಕಿ ಇಷ್ಟೆಲ್ಲ ಆದಮೇಲೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇದೆಯಾ? ಇವರು ಮುಖ್ಯಮಂತ್ರಿಗಳು ಆರ್ಥಿಕ ಇಲಾಖೆ ನಿರ್ವಹಣೆ ಮಾಡ್ತಕ್ಕಂಥ ಯೋಗ್ಯತೆ ಇದೆಯಾ ಇವರಿಗೆ? ಅದೆಂಥದ್ದು ನೆನ್ನೆ ಹೇಳವ್ರೆ ತುಮಕೂರಲ್ಲಿ ರಾಜನಂದ ಸಭೆಯಲ್ಲಿ, ಕುಮಾರಸ್ವಾಮಿ ಸಾಲ ಮನ್ನಾ ಮಾಡಿ ಅದೆಂಥದ್ದು ಪ್ರಚಾರ ತಗೊಂಬಿಟ್ನಂತ. ನಾನು ಸಾಲ ತೀರ್ಸೋ ಕಮಿಟ್ಮೆಂಟ್ ಏನು ಮಾಡಿದ್ದೆ ಅದ್ರದ್ದು 300 ಕೋಟಿ ಈಗ ಇವ್ರು ತೀರ್ಸವ್ರಂತೆ. 300 ಕೋಟಿ 5 ವರ್ಷ ಆದಮೇಲೆ. ಅದನ್ನೇ ನಾನು ಹೇಳ್ತಾ ಇದ್ದೀನಪ್ಪ. ನಾನು 25,000 ಕೋಟಿ ಅವತ್ತೇನು ಹಣ ಬಿಡುಗಡೆ ಮಾಡಿದ್ದೆ ಬಜೆಟಲ್ಲಿ, ಮುಂದೆ ಬಂದ ನಂತರ ದುಡ್ಡನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡ್ರೆ ಕುಮಾರಸ್ವಾಮಿ ತಪ್ಪ? ಇದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ 8,000 ಕೋಟಿ ಘೋಷಣೆ ಮಾಡಿದ್ರು, ರಾಹುಲ್ ಗಾಂಧಿ ಬಂದು ಹೇಳಿದ್ರು ಅಂತ. ತೀರಿಸಿದ್ದು 4,000 ಚಿಲ್ಲರೆ, ಇನ್ನು 4,000 ಕೋಟಿ ಇತ್ತು ಹಾಗೇನೆ ಪೆಂಡಿಂಗು. ನೀವು ಮಾಡಿದ ಕಮಿಟ್ಮೆಂಟ್ ತೀರಿಸ್ತಾನೆ ನಾನು. ನಿಮ್ಮ 18ರ ಬಜೆಟಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಸೇರಿಸಿದ್ರಿ, ಅದನ್ನು 4,000 ಕೋಟಿನ ರೆವಿನ್ಯೂ ಎಕ್ಸ್ಪೆಂಡಿಚರ್ ಸೇರಿಸಿರಲಿಲ್ಲ. ಸಾಲ ಮನ್ನಾ ರೆವಿನ್ಯೂ ಎಕ್ಸ್ಪೆಂಡಿಚರಿಗೆ ಬರುತ್ತೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರಿಗೆ ಬರುತ್ತೋ? ಏನು ನೀವು ಒಬ್ಬರೇ ಆರ್ಥಿಕ ತಜ್ರ? ನಾನು ಕಾಣದೇ ಇರೋದು. ಇಷ್ಟೆಲ್ಲ ಆದಮೇಲೆ ನೀವು ಅಧಿಕಾರದಲ್ಲಿ ಮುಂದುವರಿಯೋಕ್ಕೆ ಯೋಗ್ಯತೆ ಇದೆಯಾ? ಸರ್ಕಾರದ ದುಡ್ಡು, ಜನತೆ ದುಡ್ಡು, ಇಷ್ಟು ಬೇಜವಾಬ್ದಾರಿಯಿಂದ ಇಷ್ಟ ಬಂದಾಗೆ ಕಾನೂನಾತ್ಮಕ ಕೊಡಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.